ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 17ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಕ್ರ್ಯಾಶ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 460 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 2% ನಿಫ್ಟಿ ಕರೆಕ್ಟ್ ಆಗಿದೆ. 21,571ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 21,500 ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಂಡಿದೆ. ಬಟ್ ತುಂಬಾ ವೀಕ್ನೆಸ್ ಇವತ್ತು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಕೂಡ 2.5% ಕರೆಕ್ಟ್ ಆಗಿದೆ. 1,600 ಪಾಯಿಂಟ್ಗಳ ಕರೆಕ್ಷನ್ ಸೆನ್ಸೆಕ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. 21,500 ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಂಡ್ರೆ ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆ ಲೆವೆಲ್ಸ್ ಬ್ರೇಕ್ ಆದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 2,000 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಯಿತು. ಇದಕ್ಕೆ ರೀಸನ್ HDFC ಬ್ಯಾಂಕ್ ಆಗಿರುತ್ತೆ. HDFC ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ 14%ಗೂ ಹೆಚ್ಚಿನ ವೆಯ್ಟೇಜನ್ನು ಹೊಂದಿದೆ. ಹಾಗೆ ಬ್ಯಾಂಕ್ ನಿಫ್ಟಿನಲ್ಲಿ HDFC ಬ್ಯಾಂಕ್ನ ವೆಯ್ಟೇಜ್ 27% ಆಗಿರುತ್ತೆ. HDFC ಬ್ಯಾಂಕ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದಾಗ ಓವರ್ ಆಲ್ ಇಂಡೆಕ್ಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. HDFC ಬ್ಯಾಂಕ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬಂದಿದೆ. ಅದೇ ಒಂದು ರೀಸನ್ನಿಂದ ಈ ಮಟ್ಟಿಗೆ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಮರ್ಜರ್ ಆದಾಗ ಮ್ಯಾನೇಜ್ಮೆಂಟ್ ಈ ಒಂದು ವಿಷಯವನ್ನು ಕ್ಲಾರಿಫೈ ಮಾಡಿದ್ರು. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ. ಬಟ್ ಇಂಪ್ಯಾಕ್ಟ್ ಭಾಳಷ್ಟು ದೊಡ್ಡದಾಗೆ ಕಾಣಿಸ್ತಿದೆ. ಬಟ್ ಭಾಳಷ್ಟು ಬ್ರೋಕರೇಜ್ಗಳು ಇನ್ನೂ ಕೂಡ HDFC ಬ್ಯಾಂಕ್ನಲ್ಲಿ ಬುಲ್ಲಿಶ್ ಆಗಿ ಇದ್ದಾರೆ. CLSA ಕಡೆಯಿಂದ ಈಗಲೂ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 2025ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ 2100ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. JP ಮಾರ್ಗನ್ನ ಕಡೆಯಿಂದ 1900ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಜೆಫ್ರೀಸ್ ಸಿಟಿ ಕೂಡ 2000ಕ್ಕೂ ಹೆಚ್ಚಿನ ಟಾರ್ಗೆಟ್ ಪ್ರೈಸನ್ನು ಕೊಡ್ತಿದ್ದಾರೆ. HSBC ಮ್ಯಾಕ್ವೆರಿ ಕಡೆಯಿಂದ ಕೂಡ 2000ದ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. HDFC ಬ್ಯಾಂಕ್ ಭಾರತದ ಅತಿ ದೊಡ್ಡ ಪ್ರೈವೇಟ್ ಬ್ಯಾಂಕ್ ಆಗಿದ್ದು ಇಂಡಿಯನ್ ಎಕಾನಮಿ ಗ್ರೋ ಆಗಬೇಕು ಅಂದರೆ ಈ ಒಂದು ಬ್ಯಾಂಕ್ನ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಬೆಟ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಪ್ಯಾನಿಕ್ಸ್ ಇದೆ. ಬಟ್ ಮ್ಯಾನೇಜ್ಮೆಂಟ್ ಅದನ್ನು ಖಂಡಿತವಾಗ್ಲೂ ಓವರ್ಕಮ್ ಮಾಡ್ತಾರೆ. ಹಾಗೆ HDFC ಬ್ಯಾಂಕ್ನಲ್ಲಿ ಒಂದು ರಿಕವರಿಯ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ನಿಫ್ಟಿ 50ಯ ಕಂಪನಿಗಳಲ್ಲಿ ಈ ರೀತಿಯ ವೀಕ್ನೆಸ್ ಇದ್ದಾಗ ಲಾಂಗ್ ಟರ್ಮ್ಗೆ ಅದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. HDFC ಬ್ಯಾಂಕ್ ಕೂಡ ಅಷ್ಟೇ ಲೋವರ್ ಲೆವೆಲ್ಗಳಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ರೆ ಖಂಡಿತವಾಗ್ಲೂ HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ICICI ಸೆಕ್ಯೂರಿಟೀಸ್ ರೀಸೆಂಟಾಗಿ ಒಂದು ರಿಸರ್ಚನ್ನು ಮಾಡಿದರು. 2032ರ ವೇಳೆಗೆ 3 ಇಂಡಿಯನ್ ಕಂಪನೀಸ್ $1 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪನ್ನು ರೀಚ್ ಮಾಡ್ಬೋದು ಅಂತ. $1 ಟ್ರಿಲಿಯನ್ ಅಂದರೆ 83 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ. ಈಗಿನ ಡಾಲರ್ ವ್ಯಾಲ್ಯೂನ ನಾವು ಕಂಪೇರ್ ಮಾಡಿದಾಗ ಮೇ ಬಿ 2032ರಲ್ಲಿ ಡಾಲರ್ ವ್ಯಾಲ್ಯೂ ಏನಾದರೂ ಫಾಲ್ ಆದರೆ ಆಗ ವ್ಯಾಲ್ಯೂಷನ್ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು. ಸೊ ಈಗಿನ ಡಾಲರ್ ವ್ಯಾಲ್ಯೂ ಬೇಸಿಸ್ ಮೇಲೆ $1 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಅಂದಾಗ 83 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ. ಆ ಒಂದು ಮಾರ್ಕೆಟ್ ಕ್ಯಾಪನ್ನು HDFC ಬ್ಯಾಂಕ್, ಬಜಾಜ್ ಫಿನಾನ್ಸ್, ರಿಲಯನ್ಸ್ ರೀಚ್ ಮಾಡ್ಬೋದು ಅಂತ ICICI ಸೆಕ್ಯೂರಿಟೀಸ್ ಕ್ಯಾಲ್ಕುಲೇಷನನ್ನು ಮಾಡಿದರು. ಭಾಳಷ್ಟು ಫ್ಯಾಕ್ಟರ್ಗಳು ಇಲ್ಲಿ ಪ್ಲೇ ಮಾಡುತ್ತೆ. ಬಟ್ ಸ್ಟಿಲ್ ಅಷ್ಟೊಂದು ಪೊಟೆನ್ಷಿಯಲ್ ಇರುವಂಥ ಒಂದು ಬ್ಯಾಂಕ್ HDFC ಬ್ಯಾಂಕ್ ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗುವಂಥ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಶಾರ್ಟ್ ಟರ್ಮ್ನಲ್ಲಿ ಈ ರೀತಿಯ ನ್ಯೂಸ್ಗಳು ಬಂದೇ ಬರುತ್ತೆ. ಸೊ ಬ್ಯಾಂಕ್ ಮತ್ತೆ ಬೌನ್ಸ್ ಬ್ಯಾಕ್ ಕೊಡುವಂಥ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ HDFC ಬ್ಯಾಂಕನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ಸ್ ಲಿಸ್ಟ್ನಲ್ಲಿ HCL ಟೆಕ್ ನೋಡೋದಕ್ಕೆ ಸಿಗ್ತದೆ. 1.5% ಗೇನ್ HCL ಟೆಕ್ಕಲ್ಲಿ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ LTI, ಮೈಂಟ್ರಿ, TCS, ಇನ್ಫೋಸಿಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು, ಮೆಟಲ್ ಸೆಕ್ಟರ್ನ ಸ್ಟಾಕ್ಸ್, ಆಟೋ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ IT ಸ್ಟಾಕ್ಗಳು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನು ಹೋಲ್ಡ್ ಮಾಡಿ ಇಟ್ಟಿದೆ. ಅಕಸ್ಮಾತ್ ಇವತ್ತೇನಾದರೂ IT ಸ್ಟಾಕ್ಗಳು ಕೂಡ ಕರೆಕ್ಟ್ ಆಗಿದ್ರೆ ನಿಫ್ಟಿ 21,500ರ ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಡ್ತಿತ್ತು. ನಿಫ್ಟಿಯ ಟಾಪ್ ಲೂಸರ್ಸ್ನಲ್ಲಿ HDFC ಬ್ಯಾಂಕ್ ನೋಡೋದಕ್ಕೆ ಸಿಗ್ತದೆ. 8.5% ಕರೆಕ್ಷನ್ HDFC ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಕೂಡ ಕರೆಕ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಕೂಡ ಇದ್ದಿದ್ದರಿಂದ ಮಾರ್ಕೆಟ್ನಲ್ಲಿ ಯಾರೆಲ್ಲ ಬಿಯರಿಶ್ ಸ್ಟ್ಯಾನ್ಸನ್ನು ಹೊಂದಿದ್ರು ಸೊ ಅವರೆಲ್ಲರೂ ಕೂಡ ಈ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡಿ ಶಾರ್ಟ್ ಮಾಡಿದ್ದಾರೆ. ಆದ್ದರಿಂದ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟಾಟಾ ಸ್ಟೀಲ್, ಇಂಡಲ್ಕೋ ಕೂಡ 3%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಹಾಗೆ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬೈಯರ್ಸ್ ಆಗಿದ್ರು. 4,000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs ಕಡೆಯಿಂದ ತುಂಬಾ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತು. 10,500 ಕೋಟಿಯಷ್ಟು ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. IRDA ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಆಲ್ ಟೈಮ್ ಹೈ ಹತ್ರ IRDA ಟ್ರೇಡ್ ಆಗ್ತದೆ. ಇವತ್ತಿನ ಈ ಒಂದು ಪಾಸಿಟಿವ್ ಸೆಂಟಿಮೆಂಟ್ಗೆ ರೀಸನ್ ಇವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ದಾರೆ. ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗಳಿಗೆ
ಕೋ ಫಿನಾನ್ಸಿಂಗನ್ನು ಮಾಡೋದಕ್ಕೆ ಈ ಒಂದು ಪಾರ್ಟ್ನರ್ಶಿಪ್ ಆಗಿದೆ. IREDA ಸ್ಟಾಕ್ ಆಲ್ರೆಡಿ ತುಂಬಾ ಜಂಪ್ ಆಗಿದೆ. ಭಾಳಷ್ಟು ಬ್ರೋಕರೇಜ್ಗಳು 80ರಿಂದ 90ರ ಟಾರ್ಗೆಟನ್ನು ಕೊಡ್ತಿದ್ದಾರೆ. 125ರ ಲೆವೆಲಲ್ಲಿ ಈಗ IREDA ಟ್ರೇಡ್ ಆಗ್ತಿದೆ. ಸೊ ರಿನ್ಯೂವೇಬಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ಅಂತ ಭಾಳಷ್ಟು ಬೈಯಿಂಗ್ ಕೂಡ ಬರ್ತಿದೆ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ನ ಪರ್ಸ್ಪೆಕ್ಟಿವ್ ಇದ್ರೂ ಕೂಡ ಅಷ್ಟೇ ಸ್ಲೋ ಆಗಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಒಂದೇ ಬಾರಿಯಲ್ಲಿ ಹೈಯರ್ ಲೆವೆಲಲ್ಲಿ ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಅಕಸ್ಮಾತ್ ಕರೆಕ್ಷನ್ ಬಂದರೆ ಸ್ವಲ್ಪ ಪ್ಯಾನಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ L&T ಕೂಡ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಭಾಳಷ್ಟು ಆರ್ಡರ್ಗಳು L&Tಗೆ ಸಿಗ್ತದೆ. ಮಹಾರಾಷ್ಟ್ರ ಗೌರ್ಮೆಂಟ್ನ ಕಡೆಯಿಂದ 14 ಟವರ್ನ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆರ್ಡರ್ ಸಿಕ್ಕಿದೆ. L&T ಒಮಾನ್ನ ಕಡೆಯಿಂದ ಕೂಡ ಆರ್ಡರ್ಗಳು ಸಿಗ್ತಾ ಇದೆ. ಮಸ್ಕಟ್ನಲ್ಲಿ ಒಂದು ಪ್ರಾಜೆಕ್ಟ್ L&Tಗೆ ಸಿಗ್ತದೆ. 3 ಸ್ಟಾರ್ ಹೋಟೆಲನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಈ ಒಂದು ಆರ್ಡರ್ ಮಸ್ಕಟ್ನಲ್ಲಿ L&Tಗೆ ಸಿಕ್ಕಿದೆ. ಹಾಗೆ ಮುಂಬೈ ಅಹಮದಾಬಾದ್ ಸ್ಪೀಡ್ ರೈಲ್ನ ಕಾಂಟ್ರಾಕ್ಟನ್ನು ಕೂಡ L&T ಪಡ್ಕೊಂಡಿದ್ದಾರೆ. 10,000 ಕೋಟಿಗೂ ಹೆಚ್ಚಿನ ಆರ್ಡರ್ಸ್ L&Tಗೆ ಮತ್ತೆ ಸಿಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಆರ್ಡರ್ ಬುಕ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಿದೆ. UBS ಈ ಮುಂಚೆ L&Tಯಲ್ಲಿ 3,600 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಅದನ್ನು ಈಗ ಇನ್ಕ್ರೀಸ್ ಮಾಡಿ 4,400 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಐಶಾರ್ ಮೋಟರ್ಸ್ನಲ್ಲಿ ಕಳೆದ 4 ಟ್ರೇಡಿಂಗ್ ಸೆಷನ್ಗಳಿಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 1.5% ಐಶಾರ್ ಮೋಟಾರ್ಸ್ ಕರೆಕ್ಟ್ ಆಗಿದೆ. CLSA ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದರೆ. ಓವರ್ ವ್ಯಾಲ್ಯೂಷನ್ ನಮಗೆ ಐಶಾರ್ ಮೋಟಾರ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬಜಾಜ್ ಆಟೋ, ಹೀರೋ ಮೋಟಾರ್ಸ್ ತುಂಬಾ ಕಾಂಪಿಟೇಷನನ್ನು ಐಶಾರ್ ಮೋಟಾರ್ಸ್ಗೆ ಕೊಡ್ತಿದ್ದಾರೆ. ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗಳ ಎಕ್ಸ್ಪೋರ್ಟ್ ಕಡಿಮೆ ಆಗ್ತದೆ. ಸೊ ಈ ಒಂದು ಪ್ರೆಷರ್ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ಐಶಾರ್ ಮೋಟಾರ್ಸ್ನ ಮೇಲೆ ಇರ್ಬೋದು ಅಂತ CLSA ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಹಾಗೆ 3,716ರ ಟಾರ್ಗೆಟ್ ಪ್ರೈಸನ್ನು CLSA ಐಶಾರ್ ಮೋಟಾರ್ಸ್ಗೆ ಕೊಡ್ತಿದ್ದಾರೆ. ರೀಸೆಂಟಾಗಿ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಐಶಾರ್ ಮೋಟಾರ್ಸನ್ನು ಡೌನ್ಗ್ರೇಡ್ ಮಾಡಿದ್ರು. ಆಟೋ ಸ್ಟಾಕ್ಗಳಲ್ಲಿ ತುಂಬಾ ರ್ಯಾಲಿ ನೋಡೋದಕ್ಕೆ ಸಿಕ್ಕಿತ್ತು. ಡಿಸೆಂಬರ್ ತಿಂಗಳಲ್ಲಿ ಅಷ್ಟೊಳ್ಳೆ ಸೇಲ್ಸ್ ಡಿಕ್ಲೇರ್ ಆಗಿರಲಿಲ್ಲ. ಆದ್ರಿಂದ ಕೂಡ ಬ್ರೋಕರೇಜ್ಗಳು ಒಂದು ಕಾಶಿಯಸ್ ಸ್ಟ್ಯಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಬಜಾಜ್ ಆಟೋನಲ್ಲಿ ಕೂಡ CLSA ಟಾರ್ಗೆಟ್ಸ್ ಅನ್ನು ಕಡಿಮೆ ಮಾಡಿದ್ದಾರೆ. ಸ್ಟಾಕ್ ಅನ್ನು ಡೌನ್ಗ್ರೇಡ್ ಕೂಡ ಮಾಡಿ ಸೆಲ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಬಜಾಜ್ ಆಟೋ ತುಂಬಾನೇ ರ್ಯಾಲಿ ಆಗಿದೆ. ಹಾಗೆ ಈಗ ಬೈಬ್ಯಾಕ್ನ ನ್ಯೂಸ್ ಕೂಡ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಓವರ್ ಆಲ್ ಮಾರ್ಕೆಟ್ ಕೂಡ ಡೌನ್ ಇದ್ದಿದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ 1.5% ಇವತ್ತು ಬಜಾಜ್ ಆಟೋ ಕರೆಕ್ಟ್ ಆಗಿದೆ. ಬಜಾಜ್ ಆಟೋನಲ್ಲಿ CLSA 6,315ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಅದಾನಿ ವಿಲ್ಮಾರ್ನಲ್ಲಿ ಅದಾನಿ ಗ್ರೂಪ್ IPO ತಂದಾಗ 43% ಹೋಲ್ಡಿಂಗ್ ಅನ್ನು ಹೊಂದಿದ್ರು. ಸೊ ಆ ಒಂದು ಹೋಲ್ಡಿಂಗ್ ಅನ್ನು ಈಗ 7%ಗೆ ತರಬೇಕು ಅಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಅದಾನಿ ಗ್ರೂಪ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ತಮ್ಮ ಗ್ರೀನ್ ಎನರ್ಜಿ ಬಿಸ್ನೆಸ್ ನ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನು ಮಾಡೋದಕ್ಕೆ FMCG ಬಿಸ್ನೆಸ್ ನಲ್ಲಿ ತಮ್ಮ ಸ್ಟೇಕ್ ಅನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. ಹಾಗೆ ಫಂಡ್ ರೈಸಿಂಗ್ ಕೂಡ ಆಗಬೇಕಾಗಿದೆ. ಆದ್ರಿಂದ ಅವರು ತಮ್ಮ FMCG ಬಿಸ್ನೆಸ್ ನಲ್ಲಿ ಶೇರ್ಸ್ ಗಳನ್ನ ಇನ್ವೆಸ್ಟರ್ಸ್ ಗಳಿಗೆ ಸೆಲ್ ಮಾಡಿ ಅದರಿಂದ ಸ್ವಲ್ಪ ಫಂಡ್ ಅನ್ನ ತಗೊಳ್ಳುವಂಥ ಒಂದು ಪ್ಲಾನ್ಸ್ ಅನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ಸ್ಟೇಕ್ ಸೇಲ್ ಏನಿದೆ ಬ್ಲಾಕ್ ಡೀಲ್ನ ಮೂಲಕ ಬರೋದಿಲ್ಲ. ಸೊ ಇವರು ಇನ್ವೆಸ್ಟರ್ಸ್ಗಳನ್ನು ಹುಡುಕಿ ಅವರಿಗೆ ತಮ್ಮ ಒಂದು ಶೇರ್ಸ್ಗಳೇನಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದಾನಿ ವಿಲ್ಮಾರ್ ಒಂದು ಜಾಯಿಂಟ್ ವೆಂಚರ್ ಆಗಿದ್ದು ಈ ಒಂದು ಕಂಪನಿಯಲ್ಲಿ ವಿಲ್ಮಾರ್ ಗ್ರೂಪ್ 51% ಸ್ಟೇಕನ್ನು ಹೊಂದಿದ್ದಾರೆ. ಆ ಒಂದು ಸ್ಟೇಕನ್ನು ವಿಲ್ಮಾರ್ ಗ್ರೂಪ್ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಬಟ್ ಸ್ಟಿಲ್ ಅದಾನಿ ಗ್ರೂಪ್ ಈ ಒಂದು ಕಂಪನಿಯಲ್ಲಿ ಸ್ಟೇಕನ್ನು ಕಡಿಮೆ ಮಾಡೋದು ಇಂಡಿಯನ್ ಇನ್ವೆಸ್ಟರ್ಸ್ಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಅದಾನಿ ಬ್ರ್ಯಾಂಡ್ ನೇಮ್ ಇದ್ದಿದ್ದರಿಂದ ಈ ಒಂದು IPO ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ಹಾಗೆ ಒಳ್ಳೆ ಒಂದು ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. 350ರ ಅರೌಂಡ್ ಅಲ್ಲಿ ಅದಾನಿ ವಿಲ್ಮಾರ್ ಈಗ ಟ್ರೇಡ್ ಆಗ್ತಾ ಇದೆ. ಮೆಡಿಯಾಸಿಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 3 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. NIA ಕ್ಯಾಟಗರಿ 15 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 40 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮಧ್ಯಾಹ್ನದ ಸಮಯದಲ್ಲಿ 14 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಅದಾದಮೇಲೆ ಸ್ವಲ್ಪ ಪ್ರೀಮಿಯಂ ರಿಕವರ್ ಆಗಿದೆ. 35 ಶೇರ್ಗಳ ಲಾಟ್ ಆಗಿರೋದ್ರಿಂದ 1,000 ರೂಪಾಯಿಷ್ಟು ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಕಸ್ಮಾತ್ ಮಾರ್ಕೆಟ್ನಲ್ಲಿ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಪ್ರೀಮಿಯಂ ಫ್ಲಕ್ಚುಯೇಟ್ ಆಗುವಂಥ ಚಾನ್ಸಸ್ ಇದೆ. LIC SBIನ ಮಾರ್ಕೆಟ್ ಕ್ಯಾಪ್ ಅನ್ನು ಓವರ್ಟೇಕ್ ಮಾಡಿದ್ದಾರೆ. ಹಾಗೆ ಮೋಸ್ಟ್ ವ್ಯಾಲ್ಯೂಯಬಲ್ PSU ಕಂಪನಿ ಕೂಡ ಆಗಿದ್ದಾರೆ. SBIನ ಟೋಟಲ್ ಮಾರ್ಕೆಟ್ ಕ್ಯಾಪ್ 5,59,000 ಕೋಟಿ ಆಗಿತ್ತು. ಸೊ ಆ ಒಂದು ಮಾರ್ಕನ್ನು LIC ಕ್ರಾಸ್ ಮಾಡಿದ್ದಾರೆ. LIC ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ. ಬೆಳಗಿನ ಸೆಷನಲ್ಲಿ 900ರ ಲೆವೆಲ್ ಅನ್ನು ಕೂಡ LIC ಕ್ರಾಸ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಟೈಮ್ನಲ್ಲಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ LIC ಕಡೆಯಿಂದ ಬರ್ತಿದೆ. ಸೊ 949ರ ಇಶ್ಯೂ ಪ್ರೈಸ್ ಇತ್ತು. ಸೊ ಆ ಒಂದು ಲೆವೆಲ್ನ ಹತ್ತಿರ ಕೂಡ LIC ಹೋಗುವಂಥ ಚಾನ್ಸಸ್ ಇರುತ್ತೆ. IEXನಲ್ಲಿ ಇವತ್ತು ತುಂಬಾನೇ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಪವರ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವರು ಮಾರ್ಕೆಟ್ ಕಪಲಿಂಗ್ ಮೆಕ್ಯಾನಿಸಮ್ ಅನ್ನ ಮಾರ್ಕೆಟ್ನಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ. IEX ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ನಲ್ಲಿ 90%ಗೂ ಹೆಚ್ಚಿನ ಮಾರ್ಕೆಟ್ ಶೇರ್ ಅನ್ನು ಹೊಂದಿದ್ದಾರೆ. ಅಕಸ್ಮಾತ್ ಈ ಒಂದು ಮಾರ್ಕೆಟ್ ಕಪ್ಲಿಂಗ್ ಕಾನ್ಸೆಪ್ಟ್ ಬಂದರೆ ಯೂನಿಫಾರ್ಮ್ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಪ್ರೈಸ್ ಫಿಕ್ಸ್ ಆಗುತ್ತೆ. ಅದರಿಂದ IEXನ ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಭಾಳಷ್ಟು ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಎಕ್ಸ್ಚೇಂಜಸ್ಗಳು ಸೇಮ್ ಪ್ರೈಸ್ನಲ್ಲೇ ಟ್ರೇಡಿಂಗನ್ನು ಮಾಡೋದ್ರಿಂದ
ಬೇರೆ ಬೇರೆ ಸ್ಟೇಟ್ಗಳು ಅವ್ರದೇ ಆದಂಥ ಎಲೆಕ್ಟ್ರಿಸಿಟಿ ಎಕ್ಸ್ಚೇಂಜ್ ಯೂನಿಟ್ಗಳಲ್ಲಿ ತಮ್ಮ ಒಂದು ಎಲೆಕ್ಟ್ರಿಸಿಟಿ ಟ್ರೇಡಿಂಗನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಖಂಡಿತವಾಗ್ಲೂ IEXಗೆ ನೆಗೆಟಿವ್ ಆಗಿರುತ್ತೆ. ಅದೇ ಒಂದು ರೀಸನ್ನಿಂದ ಇವತ್ತು ಸ್ಟಾಕ್ ಆಲ್ಮೋಸ್ಟ್ 10% ಕರೆಕ್ಟ್ ಆಗಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.